ಥ್ಯಾಂಕ್ ಯು ಸೋ ಮಚ್ ಜಿ, ಲವ್ ಯು. ಇದು ಬರೀ ಸರ್ಪ್ರೈಸ್ ಅಷ್ಟೇ ಅಲ್ಲ, ನಮ್ಮನ್ನಷ್ಟು ಗೌರವಿಸ್ತೀರಾ, ಪ್ರೀತಿಸ್ತೀರಾ. ರಿಯಲಿ ಲವ್ ಯು. ಯಾವತ್ತೂ ಮರೆಯೋದಕ್ಕಾಗಲ್ಲ. ಆಮೇಲೆ ನನ್ನ ಹೆಂಡ್ತಿನೆಲ್ಲೂ ನಾನು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಬಟ್ ಹೆಂಗಾಗೋಗಿದ್ದಾಳೆ ಅಂದರೆ ಜಿ ಮನೆ ಮಗಳಾಗೋಗಿದ್ದಾಳೆ. ಎಲ್ಲೋದ್ರೂ ಈಗ ಹೆಂಗಾಗಿದೆ ಅಂದ್ರೆ ಫಸ್ಟ್ ಅವಳನ್ನ ನೋಡಿ ಆಮೇಲೆ ನನ್ನ ರೆಕಗ್ನೈಸ್ ಮಾಡ್ತಾರೆ. ಹಂಗಾಗೋದು, ಓ ಮೇಡಮ್ ನೀವು ಇದೀರ, ಹಾಗಾದ್ರೆ ಸಾರಿ ಇಲ್ಲೆಲ್ಲೋ ಇರಬೇಕು ಅಂತ, ಇಲ್ಲೇ ಇದೀನಿ ಕೊಡ ನಾನು ಅಂತ ಆ ರೇಂಜ್ಗೆ ಆಗೋಗಿದ್ದಾಳೆ. ಇದೆಲ್ಲಾನು ಸಾಧ್ಯ ಆಗಿದ್ದು ನಿಮ್ಮೆಲ್ಲರ ಪ್ರೀತಿಯಿಂದ. ಈ ಪ್ರೀತಿಗೆ ನಾವು ಯಾವತ್ತೂ ಸಹ ಆಭಾರಿಗಳು, ಚಿರಋಣಿಗಳು. ಲವ್ ಯು, ಲವ್ ಯು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಲವ್ ಯು. ಎಲ್ರ ಬಗ್ಗೆ ಮಾತಾಡಿದ್ರಿ, ಬಹಳ ಖುಷಿ ಆಯ್ತು. ಎಲ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಿನ್ ಬಗ್ಗೆ ಇರುತ್ತೆ ಕುರಿ, ಬಟ್ ನೀನೇನಂದ್ರೆ ಹೊಗಳಕ್ಕೆ ತಗೊಳಲ್ಲ. ನನ್ಗೆ ಅದು ಒಂಥರ ಹೆಂಗಪ್ಪ ಎಷ್ಟು ಹೊಗಳಿದ್ರೆ ತಗೊಳ್ಳೋದೇ ಇಲ್ಲ ಅವನು. ಅದೊಂಥರ ನನಗೆ ಭಯ ಆಗ್ತಾ ಇರುತ್ತೆ, ಒಂದ್ ಕಡೆ ಸಂಕೋಚ ಆಗ್ತಾ ಇರ್ತದೆ. ಎಲ್ಲದಕ್ಕೂ ಮೂಲ ಇವತ್ತು ನಾನೇನಾದ್ರೂ ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ 25 ವರ್ಷದ ಜರ್ನಿಯಲ್ಲಿ. ಕಣ್ಣೀರ್ ಆಗ್ತಿದಾರ ಕುರಿ, ನೀವು ಆ ಕಡೆ ಎಲ್ಲೋ ನೋಡ್ತಿದ್ದೀರಾ? ನೀನು ಅವತ್ತೇನಾದ್ರೂ ಈ ಸಾಂಗ್ಗೆ ನಾನು ಮೈಸೂರಲ್ಲಿ ಜಾಗಗಳು ಕೊಡ್ಸಿರ್ಲಿಲ್ಲ ಅಂದಿದ್ರೆ ಇವತ್ತು ಈ ನೆನಪಿರ್ಲಿ ಪ್ರೇಮ್ ಅನ್ನೋ ವ್ಯಕ್ತಿ ಇವತ್ತು ಈ ಸ್ಟೇಜ್ ಮೇಲೆ ಇರ್ತಾನೆ ಇರ್ಲಿಲ್ಲ ಕಣ. ನಿಜವಾಗ್ಲೂ ಹೇಳ್ತಾರ ಸುಳ್ಳಲ್ಲ, ಅವ್ನು ನಮ್ಮ ಅಣ್ಣ ಅಲ್ಲ, ಅವನು ಯಾವ್ದೋ ಜನ್ಮದ ದೇವ್ರು. ಅಣ್ಣ, ಈ ಪಿಕ್ಚರ್ ಅವಕಾಶ ಬಂದಿದ್ದು ಇವನಿಗೆ, ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ನನಗ್ ಬಿಟ್ಕೊಟ್ಬಿಟ್ಟ ಸರ್. ಅಂತ ತ್ಯಾಗಮಯಿ ಬರೀ ಸಿನಿಮಾ ಬಿಟ್ಕೊಟ್ಟಿದ್ದು ಅಷ್ಟೇ ಅಲ್ಲದೆ ತನ್ನ ಪ್ರೀತಿನೂ ದಾರ ಏರ್ಬಿಟ್ಟ ಸರ್ ನನಗೆ. ಅವ್ರಿಗೆ ಲಾಸ್ಟ್ ಡೈಲಾಗ್ ಅರ್ಥನೇ ಆಗಿಲ್ಲ. ಡೈಲಾಗ್ ಹೇಳಿ ಸರ್. ಅಣ್ಣ, ಅವ್ನು ಬರೀ ಪಿಕ್ಚರ್ಗಳು ಅಷ್ಟೇ ನನಗೆ ತ್ಯಾಗ ಮಾಡ್ಲಿಲ್ಲ, ಅವ್ನು ಪ್ರೀತಿಸಿರೋ ಪ್ರೀತಿನೂ ನನಗೆ ತ್ಯಾಗ ಮಾಡ್ಬಿಟ್ಟ. ಏನ್ ಸುಮ್ಮನೆ ಬಂದ್ ಹಿಂಗ್ ಸ್ಟೇಜ್ ಮೇಲೂ ಹಿಂಗೆ ನಿಂತಿದ್ದೀರಲ್ಲ, ಏನಾದ್ರೂ ಹೇಳಿ, ಮೂತಿ ತಿವಿರಿ, ಮೂತಿ ತಿವ್ದಾದ್ರೂ ಹೇಳಿ. ಕೊಟ್ಟಿರೋ ಚೈನ್ ಅಂತೂ ತೂಕಕ್ಕೆ ಹಾಕಿದ್ರಿ. ಇಲ್ಲಿ ಬಂದು ಅವ್ರ ಹತ್ರ ಅವ್ರ ಕೈಯೇ ಹಿಡ್ಕೊಂಡು ನೀವು ಅಪ್ಪಳೆ ತಿಪ್ಪಳೆ ಆಡಕ್ ಬಂದಿದ್ದೀರಲ್ಲ ಸ್ಟೇಜ್ ಮೇಲೆ. ಅಯ್ಯೋ, ಮುಂದಕ್ಕೆ ಹೋಗ್ಸೋತು. ನಾನೇ ಮುಂದಕ್ಕೆ ಹೋಗ್ಲಾ? ನಿಜವಾಗ್ಲೂ ಜಗಪ್ಪ ಅಂಡ್ ಸುಷ್ಮಿತಾ ಪ್ರೇಮ್ ಸರ್ಗೆ ಅವ್ರ ಸಿನಿಮಾಗಳ ಹಾಡುಗಳ ಮೂಲಕ ನೀವೊಂದು ಟ್ರಿಬ್ಯೂಟ್ ನ ಕೊಟ್ಟಿದ್ದೀರಾ. ಯಾಕೆ ಸರ್ಪ್ರೈಸ್ ನ ಪ್ಲಾನ್ ಮಾಡಿದ್ರಿ ನೀವು? ಏನಕ್ಕೆ ಅಂತ ಅಂದ್ರೆ ಲೈಕ್ ಅವರಿಬ್ರು ತುಂಬಾ ಸ್ಪೆಷಲ್ ಅನಿಸ್ತಾರೆ, ಜೊತೆಗೆ ಇರ್ತಾರೆ ಯಾವಾಗ್ಲೂ. ಅವರಿಬ್ರು ಇನ್ಸ್ಪೈರ್ ಮಾಡ್ತಾನೆ ಇರ್ತಾರೆ ಇಷ್ಟು ಜನ ಜೋಡಿಗಳಿಗೆ. ಹೌದು. ಸೊ ಕಾನ್ಸೆಪ್ಟ್ ಯಾವ್ದು ಮಾಡೋದು ಅಂತ ಅನ್ಕೊಂಡಾಗ ಅವರು ಕೊಟ್ಟ ತಕ್ಷಣ ಫಸ್ಟ್ ಓಕೆ ಅನ್ಬಿಟ್ವಿ. ವಿ ಲವ್ ದೆಮ್. ಎಸ್, ವಿ ಆಲ್ ಲವ್ ಹಿಮ್. ಈ ಒಂದು ಸಾಂಗ್ ನ ನಿಮ್ಗೆ ಕೊರಿಯೋಗ್ರಫಿ ಮಾಡಿ ಸರ್ಗೆ ಟ್ರಿಬ್ಯೂಟ್ ಮಾಡಿರುವಂತ ನಮ್ಮ ಸಾಗರ್ ಮಾಸ್ಟರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಸಾಗರ್ ಮಾಸ್ಟರ್.